ಉಪಸ್ಥಿತರಿಗೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ. ಇಂದು ಪ್ರಗತಿ ನರ್ಸಿಂಗ್ ಕಾಲೇಜಿನ ಉದ್ಘಾಟನೆಯ ಸುಸಂದರ್ಭ. ಒಬ್ಬ ವೈದ್ಯೆಯಾಗಿ ಒಂದು ನರ್ಸ್, ಆರೋಗ್ಯ ಸಹಾಯಕಿ, ಇದರ ಪ್ರಾಮುಖ್ಯತೆಯನ್ನು ಬಹಳ ಚೆನ್ನಾಗಿ ಅರಿತವಳು ನಾನು. ವೈದ್ಯರೇ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ, ಆದರೆ ವೈದ್ಯರ ಜೊತೆಗೆ ನರ್ಸ್ ಕೂಡ ಪ್ರಾಮುಖ್ಯತೆ ಹೊಂದಿರುತ್ತಾರೆ. ವಿದ್ಯಾ ದದಾತಿ ವಿನಯಂ ವಿನಯಾತ್ ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ ಅಂತ ಹೇಳ್ತಾರೆ. ವಿದ್ಯೆಯಿಂದ ಸುಖ ಪ್ರಾಪ್ತಿ ಆಗುತ್ತದೆ, ಆದರೂ ಕೂಡ ಪ್ರಥಮವಾಗಿ ವಿನಯವಂತರಾಗಬೇಕು ಎಂಬುದು ಈ ಸಂಸ್ಥೆಯ ಉದ್ದೇಶ. ಈ ನಿಟ್ಟಿನಲ್ಲಿ ನಾವು ಶ್ರೀ 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 ಈಶಪ್ರಿಯ ತೀರ್ಥರು ನಮ್ಮ ಕರೆಗೆ ಓಗೊಟ್ಟು ಇದನ್ನು ಉದ್ಘಾಟಿಸಲು ಬಂದಿದ್ದಾರೆ. ಇವರು ಅಷ್ಟಮಠದಲ್ಲಿ ಒಂದಾದ ಅದಮಾರು ಮಠದ ಕಿರಿಯ ಸ್ವಾಮಿಗಳು. ಮೊದಲಿನಲ್ಲಿ ವಿಭುಧೇಶ ತೀರ್ಥರು ಪೂರ್ಣ ಪ್ರಜ್ಞಾ ಸಂಸ್ಥೆಯನ್ನು ಸ್ಥಾಪಿಸಿದವರು. ಬಹಳಷ್ಟು ವಿದ್ಯಾಲಯಗಳ ನೇತೃತ್ವವನ್ನು ಹೊಂದಿದವರು. ದೇಶ ವಿದೇಶಗಳಲ್ಲಿ ವಿದ್ಯಾಸಂಸ್ಥೆಯನ್ನು ಹೆಚ್ಚಿನ ಮಟ್ಟಕ್ಕೆ ಏರಿಸಿದವರು. ತದನಂತರ ವಿಶ್ವಪ್ರಿಯ ತೀರ್ಥರು, ಈಗ ಈಶಪ್ರಿಯ ತೀರ್ಥರು. ಈಶಪ್ರಿಯರು, ಈಶನಿಗೆ ಬಹಳ ಪ್ರಿಯರಾದರು. ಹಾಗೆಯೇ ಅವರು ಭಗವಂತನಲ್ಲಿ ಪ್ರಾರ್ಥಿಸಿದಾಗ ನಮ್ಮ ಸಂಸ್ಥೆ ಬಹಳಷ್ಟು ಎತ್ತರಕ್ಕೆ ಹೋಗ್ತದೆ ಅಂತ ನಾವು ಭಾವಿಸಿದ್ದೇವೆ. 2004ರಲ್ಲಿ ಅದಮಾರು ಮಠದ ಹಿರಿಯ ಸ್ವಾಮಿಗಳು ನಮ್ಮ ಪ್ರಗತಿ ಆಸ್ಪತ್ರೆಯನ್ನು ಉದ್ಘಾಟಿಸಿದರು. ಅದು ಇವತ್ತು ಎತ್ತರಕ್ಕೆ ಬೆಳೆದು ನಿಂತಿದೆ. ಹಾಗೆಯೇ ಕಿರಿಯ ಸ್ವಾಮಿಗಳು ಈ ಸಂಸ್ಥೆಯನ್ನು ಉದ್ಘಾಟಿಸಿ ಇದು ಎತ್ತರಕ್ಕೆ ಬೆಳೆಯಲಿ ಅಂತ ಹಾರೈಸುತ್ತೇನೆ. ನಮ್ಮ ಇನ್ನೊಂದು ಮುಖ್ಯ ಅತಿಥಿಯಾಗಿ ಭಾಗವಹಿಸುವವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಇವರದ್ದು ಒಂದು ಮಾದರಿ ವ್ಯಕ್ತಿತ್ವ. ನಮ್ಮ ಮಕ್ಕಳು ಇವರಿಂದ ಬಹಳಷ್ಟು ಕಲಿಯುವಂತಾಗಲಿ. ಅವರು ಸ್ವಲ್ಪ ತಡವಾಗಿ ಬರುತ್ತಾರೆ, ನಮ್ಮನ್ನು ಸೇರಿಕೊಳ್ತಾರೆ. ಇವರ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರು ಗೋರ್ಖಾ ರೈಫಲ್ಸ್ ಮತ್ತು ಮಣಿಪುರ್ ಅಸ್ಸಾಂ ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನಲ್ಲಿ ಕೆಲಸ ಮಾಡಿದಂಥವ್ರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇಂಡೋರ್ನಿಂದ ಮ್ಯಾನೇಜ್ಮೆಂಟ್ನ ಅಭ್ಯಾಸವನ್ನು ಮುಗಿಸಿ ಇವರು ವಿದ್ಯಾರ್ಥಿಗಳು ಅನುಕರಿಸಬೇಕಿರುವ ಒಂದು ವ್ಯಕ್ತಿತ್ವ ಇರುವಂಥವರು. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ನಮ್ಮ ಅಚ್ಚುಮೆಚ್ಚಿನ ವಿಧಾಯಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರು, ಕಾರಣಾಂತರಗಳಿಂದ ಅವರು ನಮ್ಮನ್ನು ಸೇರಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು ನಮಗೆ ವಿಡಿಯೋ ಸಂದೇಶವನ್ನು ಕಳಿಸಿರುತ್ತಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇನ್ನು ನಮ್ಮೊಟ್ಟಿಗೆ ರೋಟ್ರಿ ಮಿತ್ರರಿದ್ದೀರಿ, ಶ್ರೀ ಪುತಿಲಾ ಅವರಿದ್ದಾರೆ, ವೈದ್ಯ ಮಿತ್ರರಿದ್ದೀರಿ, ಪೋಷಕರಿದ್ದೀರಿ, ವಿದ್ಯಾರ್ಥಿಗಳಿದ್ದೀರಿ, ಪತ್ರಕರ್ತ ಬಾಂಧವರಿದ್ದೀರಿ. ಹಾಗೆಯೇ ಕಾಲೇಜಿನ ಉತ್ಸಾಹಿತ ಮಕ್ಕಳು, ಅವರ ಪೋಷಕರು ಎಲ್ಲರನ್ನೂ ಸೇರಿಸಿದಂತೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪ್ರಗತಿ ನರ್ಸಿಂಗ್ ಕಾಲೇಜ್ ಕ್ಯಾಂಪಸ್ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪೂಜ್ಯ ಶ್ರೀಗಳಾದ ಶ್ರೀ ಶ್ರೀ ಈಶಪ್ರಿಯ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಇಂದಿನ ಮುಖ್ಯ ಅತಿಥಿಯಾದ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ ಸದಸ್ಯರಾದ ಬ್ರಿಜೇಶ್ ಚೌಧರಿ ಈಗಾಗಲೇ ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ಇಂದಿನ ಮುಖ್ಯ ಅತಿಥಿಯಾಗಿ ಶಾಸಕರು ಅಶೋಕ್ ಕುಮಾರ್ ಅವರು ಬರಬೇಕಿತ್ತು. ಅವರು ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗದೆ ಅವರ ಸಂದೇಶವನ್ನು ಈ ಮೂಲಕ ವಿಡಿಯೋ ಮೂಲಕ ತಿಳಿಸಿದ್ದಾರೆ. ಈ ಸಭೆಯಲ್ಲಿ ಪುತ್ತೂರಿನ ಅನೇಕ ಗಣ್ಯರು ಹಾಜರಿದ್ದಾರೆ. ಹಾಸ್ಪಿಟಲ್ ಅಸೋಸಿಯೇಷನ್ ಸದಸ್ಯರಿದ್ದಾರೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ನನ್ನ ವೈದ್ಯ ಮಿತ್ರರ ಆಫೀಸ್ ಬೇರರ್ಸ್ ತುಂಬ ಜನ ಇದ್ದಾರೆ. ನಮ್ಮ ಶಿವಳ್ಳಿ ಬಾಂಧವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ನನ್ನ ರೋಟರಿ ಕ್ಲಬ್ ಪುತ್ತೂರಿನ ಮಿತ್ರರು, ಪದಾಧಿಕಾರಿಗಳು ಸಾಕಷ್ಟು ಜನ ಇದ್ದಾರೆ. ಮುಖ್ಯವಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಪ್ರಗತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಹಾಜರಿದ್ದಾರೆ. ಮಾಧ್ಯಮದ ಮಿತ್ರರಲ್ಲಿ ಯಾವ ಕೆಲಸ ಆಗೋದಿಲ್ಲ ಈಗ. ಸೊ ಮಾಧ್ಯಮದ ಮಿತ್ರರು ನಮಗೆ ಕಳೆದ 35 ವರ್ಷಗಳಿಂದ ಪ್ರೋತ್ಸಾಹಿಸಿ ನಮ್ಮನ್ನು ಈ ಹಂತಕ್ಕೆ ತಲುಪಿಸಿದ್ದಾರೆ. ಸೊ ಈ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಒಂದು ನಮ್ಮ ಪ್ರಗತಿ BSc ಕಾಲೇಜಿನ ಒಂದು ಕ್ಯಾಂಪಸ್ ಇನಾಗ್ರೇಷನ್ ಇಂದಿನ ದಿನ ಆಗ್ತಾ ಇದೆ. 1987ರಲ್ಲಿ ನಾನು ಪ್ರಥಮವಾಗಿ ಬೆಂಗಳೂರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ನ್ಯೂರೋ ಸೈನ್ಸಲ್ಲಿ ಒಬ್ಬ ವೈದ್ಯರಾಗಿ ಬಂದು ಒಬ್ಬ ಸರ್ಕಾರಿ ವೈದ್ಯನಾಗಿ ಪುತ್ತೂರಿನ ಗೌರ್ಮೆಂಟ್ ಹಾಸ್ಪಿಟಲ್ ಒಬ್ಬ ಯುವ ವೈದ್ಯನಾಗಿ ಬಂದಿದ್ದೆ.
ಆವಾಗ ಬಹಳ ಯುವಕ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಮದುವೆ ಮಾತ್ರ ಆಗಿತ್ತು, ಮಕ್ಕಳಾಗಿರಲಿಲ್ಲ. ಸೊ ಈ ಸಂದರ್ಭದಲ್ಲಿ 1987ರಲ್ಲಿ ನಾನು ಪ್ರಥಮವಾಗಿ ಒಬ್ಬ ಬ್ರ್ಯಾಂಡ್ ನ್ಯೂ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ರಿಪೋರ್ಟ್ ಮಾಡುವಾಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಾಕಷ್ಟು ಕಡಿಮೆ ಸೌಕರ್ಯಗಳಿದ್ದವು. ಬರೀ ಒಂದು ಆಕ್ಸಿಜನ್ ಸಿಲಿಂಡರ್ ನಮ್ಮ ಔಟ್ ಪೇಷಂಟ್ ನಮ್ಮ ಆಪರೇಷನ್ ಥಿಯೇಟ್ರಲ್ಲಿ ಮಾತ್ರ ಇತ್ತು, ಹಾಗೂ ಒಂದೇ ECG ಮೆಷಿನ್ ಇತ್ತು, ಹಾಗೂ ಪರಿಸರದಲ್ಲಿ ಖಾಸಗಿ ಆಸ್ಪತ್ರೆಗಳು ಬಹಳ ಕಡಿಮೆ ಇದ್ವು, ಮೂಲಭೂತ ಸೌಕರ್ಯಗಳು ಬಹಳಷ್ಟು ಕಡಿಮೆ ಇತ್ತು. ಸೊ ಪ್ರಾಯಶಃ ಗೌರ್ಮೆಂಟ್ ಹಾಸ್ಪಿಟಲಲ್ಲಿಯೂ ಎಮರ್ಜೆನ್ಸಿ ನಾವು ಏನೋ ಒಂದು ವಿಶೇಷ ಸೌಕರ್ಯಗಳಿದೆ ಒಂದು ಚಿಕಿತ್ಸೆ ಕೊಡುವ ಒಂದು ಸಂದರ್ಭ ನಮಗೆ ಒದಗಿ ಬಂದಿತ್ತು. ಸೊ ಇದು ಕಳೆದ 35 ವರ್ಷಗಳಲ್ಲಿ ಪುತ್ತೂರಿನ ವೈದ್ಯಕೀಯ ಕ್ಷೇತ್ರ ಸಾಕಷ್ಟು ಬೆಳವಣಿಗೆ ಹೊಂದಿ ಇಂದಿಗೆ 10ಕ್ಕೂ ಮಿಕ್ಕಿ ವಿಶೇಷ ಆಧುನಿಕ ಸೌಲಭ್ಯಗಳೆಲ್ಲ ವಿಶೇಷ ಖಾಸಗಿ ಆಸ್ಪತ್ರೆಗಳು ನಮ್ಮಲ್ಲಿ ಇದ್ದಾವೆ, ಹಾಗೂ ಗೌರ್ಮೆಂಟ್ ಹಾಸ್ಪಿಟಲ್ ಸಾಕಷ್ಟು ಸೇವೆ ಮಾಡ್ತಾ ಇದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಈ ಒಂದು ಅಭಿವೃದ್ಧಿಯ ಪಥದಲ್ಲಿ ಮುಖ್ಯವಾಗಿ ಇಂದಿನ ಸಂದರ್ಭದಲ್ಲಿ ಪುತ್ತೂರು ಹಾಸ್ಪಿಟಲ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಒಂದು ಸ್ಥಾಪಕ ಅಧ್ಯಕ್ಷನಾಗಿ ಕೆಲಸ ಮಾಡುವ ಒಂದು ಜವಾಬ್ದಾರಿ ನನ್ನ ಮೇಲೆ ಬಂದಿದೆ. ಇದೆಲ್ಲ ಮಾಧೋಬಾರ ಮಾಲಿಂಗೇಶ್ವರನ ಒಂದು ಕೃಪೆ ಕಳೆದ 35 ವರ್ಷಗಳಿಂದ ನಮ್ಮ ಜೊತೆಗೆ ಸತತ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಈಗಾಗಲೇ ಡಾಕ್ಟರ್ ಸ್ಮಿತಾ ಹೇಳಿದಾಗೆ ನಮ್ಮ ಆಸ್ಪತ್ರೆಗಳು ಏನೇ ಇರಲಿ ಅಥವಾ ವೈದ್ಯರು ಎಷ್ಟೇ ಸ್ಪೆಷಲಿಸ್ಟ್ ಆಗಲಿ ಸೂಪರ್ ಸ್ಪೆಷಲಿಸ್ಟ್ ಆಗಲಿ, ಅದರ ಬೆನ್ನೆಲುಬು ನಮ್ಮ ನರ್ಸಿಂಗ್ ಸಿಬ್ಬಂದಿಗಳು ಹಾಗೂ ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳು. ಅವರು ಇಲ್ಲದೆ ಯಾವ ನಮ್ಮ ಯಶಸ್ಸು ಸಾಧ್ಯ ಆಗುವುದಿಲ್ಲ. ಕೆಲವೇ ರಾತ್ರಿಗಳನ್ನು ನಾವು ನೋಡಿದ್ದೇವೆ, ಬೆಳಿಗ್ಗೆ ರಾತ್ರಿ ಪೇಷಂಟ್ ಅನ್ಕಾನ್ಸಿಯಸ್ ಇರ್ತದೆ, ತುಂಬ ಸೀರಿಯಸ್ ಇರ್ತದೆ, ನಾವೆಲ್ಲ ಇನ್ಸ್ಟ್ರಕ್ಷನ್ಸ್ ಸ್ಟಾಫ್ನ ಹತ್ರ ಹೇಳಿ ಹೋಗಿರ್ತೇವೆ. ಬೆಳಿಗ್ಗೆ ನೋಡುವಾಗ ಅನ್ಕಾನ್ಸಿಯಸ್ ಇರ್ತಾರೆ, ಬೆಳಿಗ್ಗೆ ನೋಡುವಾಗ ಎದ್ದು ಕೂತ್ಕೊಂಡಿರ್ತಾರೆ, ನಗಾಡ್ತಾ ನಮ್ಮ ಹತ್ರ ಮಾತಾಡ್ತಾರೆ. ಇದಕ್ಕೆ ಕಾರಣ ನಮ್ಮ ಡಾಕ್ಟರ್ ಡಿಗ್ರಿ ಅಲ್ಲ, ಡಾಕ್ಟರ್ ಸೌಕರ್ಯಗಳಲ್ಲ, ಇದು ನಮ್ಮ ಸಿಬ್ಬಂದಿಗಳ ಒಂದು ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳ ಒಂದು ಅವಶ್ಯಕತೆ ನಾವು ಕಳೆದ 35 ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ. ಈ ಒಂದು ಪ್ರಾರಂಭದಲ್ಲಿ 1977 ಸಾಧಾರಣ ಈ ನರ್ಸ್ಗಳ ಕೊರತೆ ಸಿಬ್ಬಂದಿಗಳ ಕೊರತೆ ಸಾಕಷ್ಟು ಇತ್ತು. ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ ಒಂದು 5-6 ಆಕ್ಸಿಲರಿ ANM ಅಂತ ಹೇಳ್ತಾ ಇದ್ವಿ ನಾವು, ಆಕ್ಸಿಲರಿ ಮಿಡ್ರೈಫ್ ಇದ್ರು, ಹಾಗೂ 2-3 DNM ನರ್ಸ್ಗಳು ಡಿಪ್ಲೊಮಾ ನರ್ಸ್ಗಳಿದ್ರು. ಇವರ ಜೊತೆಗೆ ನಾವು ಕೆಲಸ ಮಾಡ್ತಾ ಎಲ್ಲ ಎಮರ್ಜೆನ್ಸಿ ನಾವು ಹ್ಯಾಂಡಲ್ ಮಾಡ್ತಾ ಇದ್ವಿ. ಹಾಗೂ ಖಾಸಗಿಯಲ್ಲಿ ಸಾಕಷ್ಟು ಸ್ಟಾಫ್ಗಳ ಕೊರತೆ ಬಹಳಷ್ಟು ನಮ್ಮನ್ನು ಕಾಡ್ತಾ ಇತ್ತು. ಯಾವುದೇ ಒಂದು ಪೇಷಂಟ್ ಎಮರ್ಜೆನ್ಸಿ ಅಡ್ಮಿಟ್ ಮಾಡಿದಾಗ ಖಾಸಗಿಯಲ್ಲಿ ಈ ಒಂದು ಕ್ವಾಲಿಫೈಡ್ ನರ್ಸ್ ಸಿಬ್ಬಂದಿಗಳು ಸಿಗುವುದು ಬಹಳ ಅಪರೂಪ ಆಗಿತ್ತು. ಸೊ ಈ ನಿಟ್ಟಿನಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿಯೂ ನಮ್ಮ ಪುತ್ತೂರು ಹಾಸ್ಪಿಟಲ್ ಅಸೋಸಿಯೇಷನ್ ಅಧ್ಯಕ್ಷರು, ಈಗಿನ ಅಧ್ಯಕ್ಷರು ಡಾಕ್ಟರ್ ಭಾಸ್ಕರ್ ಇದ್ದಾರೆ, ಹಿರಿಯ ವೈದ್ಯರು ಸಾಕಷ್ಟು ಜನ ಇದ್ದಾರೆ, ಇವರಿಗೆ ಒಂದು ಅನುಭವ ಇದೆ. ಈ ಸಂದರ್ಭದಲ್ಲಿ ಆ ಒಂದು ಖಾಸಗಿಯಲ್ಲಿ ಚಿಕಿತ್ಸೆ ನೋಡೋದು ಬಹಳ ಕಷ್ಟವಾಗಿತ್ತು. ಈ ಒಂದು ವಿಷಯವನ್ನು ನಾವು ಗಮನದಲ್ಲಿಟ್ಟುಕೊಂಡು 2013ರಲ್ಲಿ ನಮ್ಮ ಪ್ರಗತಿ ಹಾಸ್ಪಿಟಲ್ ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ನಮ್ಮ ಈ ಪ್ಯಾರಾಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡುವ ಒಂದು ಯೋಚನೆ ಮಾಡಿದೆವು. 2013ರಲ್ಲಿ ನಮ್ಮ ಹಾಸ್ಪಿಟಲ್ ಎಜುಕೇಷನ್ ಪ್ರಾರಂಭವಾದ ಈ ಒಂದು ಪ್ಯಾರಾಮೆಡಿಕಲ್ ಕಾಲೇಜು ಪ್ರಗತಿ ಹೊಂದಿ ಅಭಿವೃದ್ಧಿ ಹೊಂದಿ ಸತತವಾಗಿ ಅಭಿವೃದ್ಧಿ ಹೊಂದಿ ಈಗ 500ಕ್ಕೂ ಮಿಕ್ಕಿ 2022ರಲ್ಲಿ ನಮ್ಮ ಎಲೈಡ್ ಹೆಲ್ತ್ ಸೈನ್ಸಸ್ ನಮ್ಮ BSc ನರ್ಸಿಂಗ್ ಜೊತೆಗೆ ನಮ್ಮ ಈ BSc ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, BSc ಲ್ಯಾಬ್ ಟೆಕ್ನಾಲಜಿ ಅಂತ ಕೋರ್ಸ್ ಇದೆ, BSc ಆಪ್ಟೋಮೆಟ್ರಿ ಇದೆ. ಸೊ ಈ ಎಲ್ಲ ಕೋರ್ಸ್, BSc ಎಮರ್ಜೆನ್ಸಿ ಮೆಡಿಸಿನ್ ಇದೆ, BSc CT ಟೆಕ್ನಾಲಜಿ ಇದೆ. ಈ ಎಲ್ಲ ಕೋರ್ಸ್ಗಳ ಜೊತೆಗೆ ಇಂದು ಉದ್ಘಾಟನೆ ಆಗುವ ಒಂದು BSc ನರ್ಸಿಂಗ್ ಕಾಲೇಜಿನ ಸೇರಿ 500ಕ್ಕೂ ಮಿತಿ ವಿದ್ಯಾರ್ಥಿಗಳು, ಕಲಿತ ವಿದ್ಯಾರ್ಥಿಗಳು ನಮ್ಮ ಈ ಕ್ಯಾಂಪಸ್ನಲ್ಲಿ ಬಹಳ ಒಂದು ಸಂತೋಷದ ಸಂಗತಿ ನಾವು ಇಂದಿನ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. 2004ರಲ್ಲಿ ಪ್ರಗತಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನೆ ಆಯಿತು. ಈ ಉದ್ಘಾಟನೆ ಸಂದರ್ಭದಲ್ಲಿ ನಮ್ಮ ಶ್ರೀ ವಿಭುದೇಶ ತೀರ್ಥ ಸ್ವಾಮಿಗಳು ಬಹಳ ಒಂದು ಪ್ರೀತಿಯಿಂದ ನಮ್ಮನ್ನು ಆಶೀರ್ವದಿಸಿ ಉದ್ಘಾಟನೆ ಮಾಡಿದರು. ಅದು ಉದ್ಘಾಟನೆ ಮಾಡಿದ್ದು ಒಂದು ಗುಡ್ಡ ಪ್ರದೇಶ, ಈ ಪ್ರದೇಶದಲ್ಲಿ ಬಳುವಾರಿನ ಒಂದು ಈ ಎಡಗಡೆ ಗುಡ್ಡ ಪ್ರದೇಶ ಬೇರೆ ಏನೂ ಇರಲಿಲ್ಲ. ಅದು ಬಿಟ್ಟು
ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿ ನಮಗೆ ಆಶೀರ್ವಾದ ಮಾಡಿ ಹೋದವರು 2004ರಲ್ಲಿ ಆಶೀರ್ವಾದ ಮಾಡಿ ಹೋಡಿದ್ದು ಪ್ರಾಯಶಃ ಅವರ ಆಶೀರ್ವಾದದಿಂದ ನಾವು ಇಂದು ಈಗಿನ ಅದಮಾರು ಶ್ರೀಗಳಾದ ಶ್ರೀ ಶ್ರೀ ಈಶಪ್ರಿಯ ತೀರ್ಥರು ನಮ್ಮ ಜೊತೆಗಿದ್ದಾರೆ. ಅವರು ಈ ನಮ್ಮ BSc ನರ್ಸಿಂಗ್ ಕಾಲೇಜನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗೆ ಬಂದದ್ದು ಬಹಳ ಸಂತೋಷ ತಂದಿದೆ. ಅದರ ಜೊತೆಗೆ DV ಸದಾನಂದ ಗೌಡರು ಆಗಿನ MLA ಆಗಿದ್ರು, ನಂತರ ಕೇಂದ್ರ ಸರ್ಕಾರದ ಮಂತ್ರಿಗಳಾದರು, ನಮ್ಮ BJP ಸ್ಟೇಟ್ನ ಪ್ರೆಸಿಡೆಂಟ್ ಆಗಿದ್ರು. ಅವರ ಉಭಯ ಹಸ್ತ ಅವರು ನಮ್ಮ ಒಂದು ಚೀಫ್ ಗೆಸ್ಟ್ ಆಗಿದ್ರು. ಆಗಿನ ಅವರ ಸ್ನೇಹಿತರು ಸಾಕಷ್ಟು ಜನ ಸಭೆಯಲ್ಲಿದ್ದಾರೆ. ಅವರು ನಮ್ಮ ಚೀಫ್ ಗೆಸ್ಟ್ ಆಗಿ ಮುಖ್ಯ ಅತಿಥಿಗೆ ಬಂದಿದ್ರು. ಅವರು ಉದ್ಘಾಟನೆಯಲ್ಲಿ ನಮ್ಮ ಭಾಗವಹಿಸಿ ಇಂದಿನ ದಿನ ಈ ಒಂದು ಕೇಂದ್ರ ಸರ್ಕಾರದ ಘನ ಸರ್ಕಾರದ ಪಾರ್ಲಿಮೆಂಟ್ ಸದಸ್ಯರಾದ BJP ನಮ್ಮ ಸಿಂಧೂರ್ ಆಪರೇಷನ್ ಸಿಂಧೂರಲ್ಲಿ ನಮ್ಮ ದೇಶದ ಸಂದೇಶವನ್ನು ಪ್ರಪಂಚದಾದ್ಯಂತ ಸಾರಿ ಬಂದ ಒಂದು ಖ್ಯಾತಿಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಬ್ರಿಜೇಶ್ ಚೌಟ್ ಅವರು ನಮ್ಮ ಜೊತೆಗೆ ಸೇರಿಕೊಳ್ಳಿದ್ದಾರೆ. ಸೊ ಇಂಥ ಒಂದು ಹಿಸ್ಟ್ರಿ ನಮ್ಮ ಈ ಒಂದು ಬೆಳವಣಿಗೆಯ ಹಿಂದೆ ಇದೆ. ಪ್ರಾಯಶಃ ಕಳೆದ 35 ವರ್ಷಗಳಿಂದ ನಾವು ಏನು ಬೆಳೆದು ಬಂದಿದ್ದೇವೆ, ಇದು ಮಾಲಿಂಗೇಶನ್ನ ಕೃಪೆಯ ಜೊತೆಗೆ ನಮ್ಮ ಎಲ್ಲ ಪುತ್ತೂರಿನ ಮಹಾಜನತೆಯ ಪ್ರೀತಿ ವಿಶ್ವಾಸ ನಮ್ಮ ಜೊತೆಗಿದೆ ಅನ್ನುವಂಥದ್ದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಇನ್ನೊಬ್ಬ ಅತಿಥಿಯವರು MLA ಅಶೋಕ್ ಕುಮಾರ್ ಅವರವರು 2 ವರ್ಷಗಳ ಹಿಂದೆ ನಮ್ಮ ಒಂದು ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ಮಾಡಿದ್ದೆವು. ಅದಕ್ಕೆ ಅತಿಥಿಯಾಗಿ ಬಂದಿದ್ರು. ಅವರು ಆ ಅತಿಥಿಗೆ ಬಂದಾಗ ಒಂದು ಮಾತು ಹೇಳಿದರು, ಡಾಕ್ಟ್ರೇ ಇದು ಬಹಳ ನನಗೆ ಖುಷಿಯಾಗಿದೆ, ಒಳ್ಳೆ ಇಷ್ಟೊಂದು ಸ್ಟೂಡೆಂಟ್ಗಳಿದ್ದಾರೆ, ನನಗೆ ಗೊತ್ತೇ ಇರಲಿಲ್ಲ, ನೀವೊಂದು ಸಪರೇಟ್ ಕ್ಯಾಂಪಸ್ ಮಾಡಬೇಕು, ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನೀಡಿದರು. ಪ್ರಾಯಶಃ ಅವರ ಮಾತಿಗೆ ನಿಜವಾದ ಉತ್ತರ ಇಂದು 2 ವರ್ಷಗಳ ನಂತರ ಸಿಕ್ಕಿದೆ ಅನ್ನುವಂಥದ್ದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. 2 ವರ್ಷಗಳ ನಂತರ ನಮ್ಮ ಒಂದು ಈ ಸುಂದರ ಪರಿಸರದಲ್ಲಿ ಗುಡ್ಡ ಪ್ರದೇಶವೆಲ್ಲ ಹೋಗಿ ಈ ಒಂದು ಬಳುವಾರಿನ ಸುಂದರ ಪ್ರದೇಶದಲ್ಲಿ ನಾವೊಂದು BSc ನರ್ಸಿಂಗ್ ಕಾಲೇಜಿನ ಕ್ಯಾಂಪಸ್ ಇಂದು ಉದ್ಘಾಟನೆಗೊಳ್ತಿರುವುದು ನಮಗೆಲ್ಲರಿಗೂ ಬಹಳ ಸಂತೋಷ ತಂದಿದೆ. ಅವರು ನಿಮಗೆಲ್ಲ ಗೊತ್ತಿದೆ, ಈಗ ಒಂದು ಮುಂದಿನ ದಿನಗಳಲ್ಲಿ ಪುತ್ತೂರು ಮೆಡಿಕಲ್ ಕಾಲೇಜ್ ಸದ್ಯದಲ್ಲೇ ಬರಲಿಕ್ಕಿದೆ. ಪ್ರಾಯಶಃ ಪುತ್ತೂರು ಮೆಡಿಕಲ್ ಕಾಲೇಜಿಗೆ ಬೇಕಾದ ಎಲ್ಲ ಸಿಬ್ಬಂದಿಗಳನ್ನು ಪೂರೈಸುವ ಫ್ಯಾಕ್ಟ್ರಿ ನಮ್ಮದಾಗಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಈ ಒಂದು ಇಷ್ಟು ಉತ್ತೇಜನ ಕೊಟ್ಟವರು ನಮ್ಮ ಪುತ್ತೂರಿನ ಎಲ್ಲ ಹಿರಿಯ ಮಹನೀಯರು, ನನ್ನ ಪ್ರೀತಿಯ ಎಲ್ಲ ವಿಶೇಷ ಗಣ್ಯರು ನಮ್ಮ ಈ ಸಭೆಯಲ್ಲಿದ್ದಾರೆ. ನನ್ನ ರೋಟರಿ ಮಿತ್ರರಿದ್ದಾರೆ, ಮುಖ್ಯವಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿದ್ದಾರೆ, ನಮ್ಮ ಎಲ್ಲ ಪ್ರಗತಿ ಇನ್ಸ್ಟಿಟ್ಯೂಷನ್ನ ಎಲ್ಲ ಸಿಬ್ಬಂದಿಗಳು ನನ್ನ ಜೊತೆಗೆ ಕಳೆದ 35 ವರ್ಷಗಳಿಂದ ನನಗೆ ಪ್ರೇರಣೆ ನೀಡಿದ್ದಾರೆ. ಜೊತೆಗೆ ನಿಮ್ಗೆ ಆಗಲೇ ಈಗ ನೋಡ್ತಿದ್ರೆ ನನ್ನ ಮಕ್ಕದಲ್ಲಿ ಡಾಕ್ಟರ್ ಸುಧಾ ಹೆಸ್ರ ಅವರು, ನನ್ನ ಧರ್ಮಪತ್ನಿ ಸುಧಾ ಹೆಸ್ರ ಅವರಿದ್ದಾರೆ. ಅವರ ಕೊಡುಗೆಯೂ ಸಾಕಷ್ಟಿದೆ. ಪುತ್ತೂರಿನ ಎಲ್ಲ ಮಾನೀಯರ ನಮ್ಮ ಒಂದು ಕೊಡುಗೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಯಾಂಪಸ್ ಉದ್ಘಾಟನೆ ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಪ್ರಾಯಶಃ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಏನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಯವರು ವಿಶ್ವಗುರು ಮಾಡಬೇಕು ಅನ್ನುವಂತ ಹೊರಟಿದ್ದಾರೋ, ಪ್ರಾಯಶಃ ಅದರ ಒಂದು ಕಿಂಚಿತ್ ಕೆಲಸ ಜವಾಬ್ದಾರಿ ಆ ಒಂದು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗುವ, ಮುಖ್ಯವಾಗಿ ನಮ್ಮ ಜವಾಬ್ದಾರಿಯಾದ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಏನು ಜವಾಬ್ದಾರಿ ತೆಗೆದುಕೊಂಡು ಬೆಳವಣಿಗೆ ಮಾಡ್ತೇವೆ, ಪ್ರಾಯಶಃ ವಿಶ್ವಗುರು ಆಗಲಿಕ್ಕೆ ಇದು ಒಂದು ಕಿಂಚಿತ್ ಸಹಾಯ ಆಗ್ತದೆ ಅನ್ನುವಂಥ ಒಂದು ನೆನಪು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಪ್ರಾಯಶಃ ನಮ್ಮ ಶ್ರೀ ಶ್ರೀ ಈಶಪ್ರಿಯ ಸ್ವಾಮೀಜಿ ಅವರ ಒಂದು ಆಶೀರ್ವಾದದಿಂದ ಮುಂದಿನ ಹಂತಕ್ಕೆ ನಾವು ದಾಪುಗಾಲು ಹಾಕ್ತೇವೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ಪ್ರಾಯಶಃ ಈಗಾಗಲೇ ನನಗೆ ತುಂಬ ಜನ ಕೇಳ್ತಾ ಇದ್ದಾರೆ ಮೆಡಿಕಲ್ ಕಾಲೇಜ್ ಯಾವಾಗ ಓಪನ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಮಕ್ಕಳು ಸ್ವಲ್ಪ ಹಿಂದೇಟಾಗ್ತಾ ಇದ್ದಾರೆ. ಆದರೂ ಈ ಒಂದು DNB ಇನ್ಸ್ಟಿಟ್ಯೂಟ್ ಆಫ್ ಸರ್ಜರೀಸ್ ಹಾಕುವ ಒಂದು
ಯೋಚನೆ ನನ್ನ ತಲೆಯಲ್ಲಿ ಆವಾಗಲೇ ಇದೆ. ನಮ್ಮ ಎಲ್ಲರ ಪ್ರೀತಿಯ ಪುತ್ತೂರಿನ ಗಣ್ಯರು ಹಾಗೂ ಸ್ವಾಮೀಜಿಯವರ ಆಶೀರ್ವಾದದಿಂದ ನಾವು ಇದನ್ನು ಗುರಿ ಮುಟ್ತೇವೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಎಲ್ಲ ಇಲ್ಲಿ ನೆರೆದ ಎಲ್ಲ ಸಭಿಕರಿಗೆ ಮತ್ತೊಮ್ಮೆ ವಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ಒಂದು ಶ್ಲೋಕ ಈ ರೀತಿಯಾಗಿದೆ: ರಾಗಾದಿರೋಗಾನ್ ಸತತಾನುಷಕ್ತಾನ್ ಅಶೇಷಕಾಯಾನ್ ಪ್ರಸೃತಾನ್ ಅಶೇಷಾನ್ ಔತ್ಸುಕ್ಯಮೋಹ ಅರತಿದಾನ್ ಜಗಾನ ಯೋ ಪೂರ್ವವೈದ್ಯೋ ಹಿ ನಮೋಸ್ತು ತಸ್ಮೈ. ಆಯುರ್ವೇದದ ಒಂದು ಗ್ರಂಥದಲ್ಲಿ ಮೊದಲಿಗಿರುವ ಈ ಶ್ಲೋಕ ನಮೋಸ್ತು ತಸ್ಮೈ. ಅದರಲ್ಲಿ ಕಡೆಗೆ ಹೇಳ್ತಾರೆ, ನಾನು ನಮಸ್ಕಾರ ಮಾಡ್ತೇನೆ ಅಂತ. ಯಾರಿಗೆ ಅಂದರೆ ಯೋ ಪೂರ್ವ ವೈದ್ಯೋ ಹಿ ನಮೋಸ್ತು ತಸ್ಮೈ. ನಾನು ವೈದ್ಯರಿಗೆ ನಮಸ್ಕಾರ ಮಾಡ್ತೇನೆ ಅಂತ. ಹಿಂದಿನ ನಮ್ಮ ಪರಂಪರೆಯಲ್ಲಿ ಬಂದ ವೈದ್ಯರುಗಳಿಗೆಲ್ಲ ನಮಸ್ಕಾರ ಮಾಡ್ತೇನೆ ಅಂತ. ವೈದ್ಯರಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂತ ಕೇಳಿದರೆ ಅದರ ಹಿಂದೆ ಹೇಳಿದ್ದಾರೆ, ಆ ಶ್ಲೋಕದ ಮೊದಲ ಭಾಗದಲ್ಲಿ ಹೇಳಿದ್ದಾರೆ. ನಿಜವಾಗಿ ಒಂದು ರೋಗ ಯಾಕೆ ಬರ್ತದೆ ಅಂತ ಕೇಳಿದರೆ ಆಯುರ್ವೇದ ಹೇಳ್ತದೆ, ಮಾನಸಿಕ ವ್ಯತ್ಯಾಸವೇ ರೋಗ ಬರಲಿಕ್ಕೆ ಕಾರಣ. ಯಾವುದೇ ರೋಗ ಇರ್ಬೋದು ಅಲ್ಲ. ಈಗ ಹೋಗ್ತಾ ಬಿದ್ದು ಎಲ್ಲ ಮೈಪುಡಿ ಮಾಡ್ಕೊಂಡು ಬಂದರೆ ಅದಲ್ಲ. ಹೀಗೆ ಜ್ವರ ಬರೋದಿರ್ಬೋದು, ಶೀತ ಆಗೋದಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ನಮ್ಮೊಳಗೆ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಆದರೆ ಯಾಕೆ ಅದು ಫೇಲ್ ಆಗ್ತದೆ, ಯಾಕೆ ಕೆಲವು ಸರ್ತಿ ರೋಗ ಬರ್ತದೆ ಕೇಳಿದರೆ ಅದಕ್ಕೆ ಮಾನಸಿಕ ವ್ಯತ್ಯಾಸಗಳು ಕಾರಣ ಅಂಥೇಳಿ ಆಯುರ್ವೇದ ಒಪ್ತದೆ. ಅದಕ್ಕೆ ಅಲ್ಲಿ ಹೇಳಿದರು, ವೈದ್ಯ ಅಂದರೆ ರಾಗಾದಿರೋಗಾನ್ ಹೇಳುವಾಗ ರಾಗ ಒಂದು ರೋಗ ಅಂತೆ. ದೊಡ್ಡ ರೋಗ ಯಾವುದು ಕೇಳಿದರೆ ರಾಗ ಅಂತ. ವಿಶೇಷವಾಗಿ ಮನುಷ್ಯನಿಗೆ ಅತಿಯಾದ ಆಸಕ್ತಿಯೇ ಒಂದು ದೊಡ್ಡ ರೋಗ ಅಂತ. ಅದು ಅತಿಯಾದ ಆಸಕ್ತಿ ಇದ್ದಾಗ ಕೆಲವು ಸರ್ತಿ ಅದು ಸಿಕ್ಕದೇ ಹೋದಾಗ ಅದರಿಂದ ಕೃಷ್ಣ ಹೇಳಿದ್ದಾನೆ ಏನಂದರೆ, ಕ್ರೋಧ ಯಾಕೆ ಉಂಟಾಗ್ತದೆ ಅಂದರೆ ಅತಿಯಾದ ಸಂಘದಿಂದ ಕ್ರೋಧ ಉಂಟಾಗ್ತದೆ ಅಂತ. ಅಂದರೆ ಅತಿಯಾದ ಆಸಕ್ತಿ ಅದು ಸಿಗಲಿಲ್ಲ ಅಂತಾದರೆ ಅದರಿಂದ ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ನಿಮ್ಗೆ ಗೊತ್ತಿದೆ, ಸಿಟ್ಟು ಬಂದರೆ ಸಹಜವಾಗಿ ತುಂಬ ಸಿಟ್ಟು ಬಂದಾಗ ಮೈ ನಡುಗ್ತದೆ, ಮಾತು ಸರಿ ಬರೋದಿಲ್ಲ, ಈ ರೀತಿ ಎಲ್ಲ ಆಗ್ತದೆ. ಅಂದರೆ ಒಳಗಡೆ ಎಲ್ಲ ಬದಲಾವಣೆ ಆಗ್ತದೆ ಸಿಟ್ಟು ಬಂದಾಗ. ಅದರಿಂದಲೇ ಕೆಲವು ಸರ್ತಿ ಬೇರೆ ಬೇರೆ ರೋಗಗಳಿಗೂ ಅದು ಕಾರಣ ಆಗ್ತದೆ. ಹಾಗಾಗಿ ಅಂಥ ರಾಗದಿಂದ ಹಿಡಿದು ಈಗ ಬಂದಾಗಿದೆ, ಅಂತಹ ರೋಗಕ್ಕೂ ಒಂದು ಯಾರು ಚಿಕಿತ್ಸೆ ಕೊಡ್ತಾನೋ ಅಂಥವನು ದೊಡ್ಡ ವೈದ್ಯ, ಅವನಿಗೆ ನಮಸ್ಕಾರ ಮಾಡ್ತೇನೆ ಅಂತ. ಮೋಹ ಅಂದರೆ ಯಾವುದು ಒಳ್ಳೆಯದೋ ಅದನ್ನು ಬಿಡೋದು, ಯಾವುದು ಒಳ್ಳೆಯದಲ್ವೋ ಅದರಿಂದ ನನಗೆ ಒಳ್ಳೆಯದಾಗ್ತದೆ ಅಂತ ತಿಳ್ಕೊಂಡ್ರೆ ಅದೊಂದು ಭ್ರಮೆ, ಅಂಥದ್ದು ಮೋಹ ಅಂತ ಹೇಳ್ತಾರೆ. ಅಂಥದ್ದನ್ನೆಲ್ಲ ನಾಶ ಯಾರು ಮಾಡ್ತಾನೋ ಅಂತಹ ವೈದ್ಯರಿಗೆ ನನ್ನ ನಮಸ್ಕಾರ ಅಂತ ಈ ರೀತಿ ಹೇಳಿ ಆಯುರ್ವೇದ ಗ್ರಂಥ ಪ್ರಾರಂಭ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ವೈದ್ಯರಿಗೆ ಎಂಥ ದೊಡ್ಡ ಸ್ಥಾನ ಇದೆ ಅಂದರೆ, ಆವಾಗೊಂದು ಮಾತು ಹೇಳಿದರು, ವೈದ್ಯೋ ನಾರಾಯಣ ಹರಿಹಿ ಅಂತ. ಅಂದರೆ ಅದರ ನಾವೇನು ಅರ್ಥ ತಿಳ್ಕೊಂಡಿದ್ದೇವೆ ಅಂದರೆ ವೈದ್ಯರು ಸಾಕ್ಷಾತ್ ನಾರಾಯಣ ಅಂತ. ಹಾಗಲ್ಲ ನಿಜವಾಗಿ ಅರ್ಥ. ನಾರಾಯಣ ಪರಮ ವೈದ್ಯ ಅಂತ. ಈ ವೈದ್ಯರೊಳಗೆ ಕೂಡ ಆ ನಾರಾಯಣನ ಅನುಗ್ರಹ ಇದ್ದರೆ ಆವಾಗ ಗುಣ ಆಗ್ತದೆ ಅಂತ ಒಬ್ಬ ವ್ಯಕ್ತಿ ನಂಬಿರ್ತಾನೆ, ಅಂದರೆ ಯಾರೋ ರೋಗಿಯೋ ಅವನು. ಹಾಗಾಗಿ ನಾವು ಉಪಾಸನೆ ಮಾಡುವಾಗ ವೈದ್ಯರಲ್ಲಿ ಕೊಟ್ಟ ಮದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಮ್ಮ ಆರೋಗ್ಯ ಸರಿಯಾಗಬೇಕಂತಾದರೆ ನಾರಾಯಣ ಇವರೊಳಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕಂತೆ. ಆವಾಗ ಒಳಗಡೆ ಅವರ ಬುದ್ಧಿ ಸರಿಯಾಗಿ ಪ್ರೇರಣೆ ಆಗಿ ಸರಿಯಾಗಿ ಔಷಧಿ ಕೊಡುವಂತೆ ಅವರು ಆಗ್ತಾರೆ ಅಂತ. ಹೀಗೆ ಉಪಾಸನೆಗಳು ನಮ್ಮನ್ನು ತುಂಬ ಎತ್ತರಕ್ಕೇರಿಸ್ತದೆ ಮತ್ತು ನಮಗಾಗುವ ಆಪತ್ತನ್ನೆಲ್ಲ ಬದಲಿಸ್ತದೆ. ಹಾಗಾಗಿ ಒಳ್ಳೆಯ ಉಪಾಸನೆ ಇರಬೇಕು, ಒಳ್ಳೆಯ ಉಪಾಸನೆ ಇರಬೇಕು. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಯು ಶುಡ್ ಹ್ಯಾವ್ ಪಾಸಿಟಿವ್ ಥಾಟ್ಸ್. ಆ ಪಾಸಿಟಿವ್ ಥಾಟ್ಸ್ ಎಲ್ಲವೂ ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಅಂದರೆ ನೀವು ಯಾವಾಗ ಒಳ್ಳೆಯದನ್ನೇ ಚಿಂತನೆ ಮಾಡ್ತಾ ಇರ್ತೀರಿ ಆವಾಗ ನಿಮಗೆ ಒಳ್ಳೆಯದೇ ಆಗ್ತದೆ. ಯಾವುದು ಕೆಟ್ಟ ಚಿಂತನೆಯನ್ನು ಹೆಚ್ಚು ಮಾಡ್ತಾರೆ ಅವರಿಗೆ ಕೆಟ್ಟದೇ ಆಗ್ತದೆ. ಯಾಕಂದರೆ ಅದು ಪ್ರಕೃತಿಯ ನಿಯಮ.
ಯಾವುದು ಒಳ್ಳೆಯದನ್ನು ಕೊಡಲಿಕ್ಕೆ ಬಯಸಿದರೆ ಪ್ರಕೃತಿ ಅವರಿಗೆ ಒಳ್ಳೆಯದನ್ನು ಕೊಡ್ತದೆ. ಹಾಗಾಗಿ ನಮ್ಮ ಚಿಂತನೆಗಳು ತುಂಬ ಒಳ್ಳೆಯದಿರಬೇಕು. ಒಳ್ಳೆಯದಿದ್ದಾಗ ಖಂಡಿತ ಸಮಾಜಕ್ಕೆ ಕೂಡ ನಾವೊಂದು ಒಳ್ಳೆಯ ಸೊತ್ತಾಗ್ತೇವೆ. ಇಂಥ ಕಾರ್ಯಕ್ರಮಕ್ಕೆ ಬಂದಾಗ ಸ್ವಲ್ಪ ಕಸಿವಿಸಿ ಆಗ್ತದೆ ಇಲ್ಲಿ ಏನು ಹೇಳಬೇಕು ಅಂತ. ಯಾಕಂದರೆ ಆಶೀರ್ವಾದ ಅಂದರೆ ಒಳ್ಳೆಯ ಆಶಯ ವ್ಯಕ್ತಪಡಿಸೋದು ಆಶೀರ್ವಾದ, ಅದು ಯಾರು ಕೂಡ ಮಾಡ್ಬೋದು ಒಳ್ಳೆಯದಾಗಲಿ ಅಂತ. ಆದರೆ ಅದು ಪ್ರವಚನ ಆಗಿರಬೇಕಾ ಅಥವಾ ಒಳ್ಳೆಯದಾಗಲಿ ಅಂತ ಅಷ್ಟೇ ಹೇಳಿದರೆ ಸಾಕಾ, ಅದು ಗೊತ್ತಾಗೋದಿಲ್ಲ, ಸ್ವಲ್ಪ ಕಷ್ಟ. ಯಾಕಂದರೆ ಎಲ್ಲ ಗಡಿಬಿಡಿಯ ವಾತಾವರಣದಲ್ಲಿ ಇರ್ತೇವೆ. ಆದರೆ ಖಂಡಿತವಾಗಿ ನಾವೆಲ್ಲ ಸೇರಿ ಒಂದು ಸಮಾಜಕ್ಕೆ ಬೇಕಾದ ಒಂದು ಸಂಸ್ಥೆ ಒಂದು ಹೊರಗೆ ಬರುವಾಗ ಅಥವಾ ಯಾವುದೇ ಒಳ್ಳೆಯ ಕೆಲಸ ಆಗುವಾಗ ನಮ್ಮನ್ನು ಎಷ್ಟು ನಾವು ಅದರಲ್ಲಿ ತೊಡಗಿಸ್ಕೊಂಡು ನಾವು ಕೂಡ ಒಂದು ಸ್ವಲ್ಪ ಸೇವೆಗೆ ಪ್ರಯತ್ನ ಮಾಡ್ಬೋದು ಅಂತ ಚಿಂತನೆ ಮಾಡಿದರೆ ಅದು ನಿಜವಾಗಿ ಒಳ್ಳೆಯ ಕೆಲಸ. ಹಾಗಾಗಿ ಈ ಪ್ರಗತಿ ಹಾಸ್ಪಿಟಲ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಈಗಾಗಲೇ ಹೇಳಿದಂತೆ ವಿಭುಧೇಶ ತೀರ್ಥರು ಮೊದಲುಗೊಂಡು ವಿಶ್ವಪ್ರಿಯ ತೀರ್ಥರು ಆ ನಂತರದಲ್ಲಿ ಕಾಲಕಾಲದಲ್ಲಿ ಇಲ್ಲಿ ಏನು ಒಂದು ಅವರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಇಟ್ಕೊಂಡು ಸಮಾಜಕ್ಕೆ ಕೊಡಬೇಕು ಅಂತ ಬಯಸಿ ಏನೆಲ್ಲ ಕೆಲಸ ಮಾಡಿದರೋ ಅದರಲ್ಲೆಲ್ಲ ಸ್ವಾಮಿಗಳವರು ಬಂದಿದ್ದರು. ಪ್ರಾಯ ಈಗ ಒಂದು ನರ್ಸಿಂಗ್ ಎಜುಕೇಷನ್ ಅದನ್ನು ಕೊಡುವ ಒಂದು ಸಂಸ್ಥೆ ಅದನ್ನು ಹುಟ್ಟುಹಾಕೋ ಸಂದರ್ಭದಲ್ಲಿ ಬರಬೇಕು ಅಂತ ಹೇಳಿದಾಗ ಇಲ್ಲಿ ನಮ್ಮ ಕೆಲಸ ಏನಾಗ್ತದೆ ಅಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಬರುವ ವಿದ್ಯಾರ್ಥಿಗಳು ನಿಜವಾಗಿ ಒಳ್ಳೆಯ ಅಂತಃಕರಣ ಇದ್ದು ಸಮಾಜಕ್ಕೆ ಹೋಗಲಿ, ಅವರು ಕೂಡ ಆ ಸಮಾಜ ಸೇವೆಯಲ್ಲಿ ಪಾಲ್ಗೊಂಡು ಒಳ್ಳೆಯ ದೇಶಕ್ಕೆ ಬೇಕಾದ ಏನೆಲ್ಲ ಒಂದು ಆರೋಗ್ಯ ಎಂಬುದು ತುಂಬ ಮುಖ್ಯ. ಯುವಜನತೆ ಆಮೇಲೆ ಎಲ್ಲ ದೇಶದ ಎಲ್ಲ ವ್ಯಕ್ತಿಗಳು ಆರೋಗ್ಯದಿಂದಿದ್ದಾಗ ದೇಶ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಆರ್ಥಿಕ ಪ್ರಗತಿ ಇದೆಲ್ಲ ಆಗಲಿಕ್ಕೆ ಚೆನ್ನಾಗಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದು ಆರೋಗ್ಯದ ಒಂದು ಕ್ಷೇತ್ರದಲ್ಲಿ ಸೇವೆ ಮಾಡುವವರು ಕೂಡ ತುಂಬ ಮುಖ್ಯ ಆಗ್ತಾರೆ. ಆ ರೀತಿಯ ಒಂದು ಒಳ್ಳೆಯ ಮನಸ್ಥಿತಿ ಇಟ್ಕೊಂಡು ವಿದ್ಯಾರ್ಥಿಗಳು ಹೊರಗೆ ಬರುವಂತಾಗಲಿ ಅಂತ ನಾವೆಲ್ಲರೂ ಕೂಡ ಇಲ್ಲಿ ಪ್ರಾರ್ಥನೆ ಮಾಡಬೇಕು. ಖಂಡಿತವಾಗಿ ಇವರ ಹಿಂದಿನ ಎಲ್ಲ ಸಂಸ್ಥೆಗಳನ್ನು ನೋಡಿದಾಗ ಮತ್ತು ಅವರ ಪ್ರಯತ್ನಗಳನ್ನು ನೋಡಿದಾಗ ಖಂಡಿತ ಇದೊಂದು ದೊಡ್ಡ ಸೇವೆ ಇವರು ಇಷ್ಟು ವರ್ಷದಿಂದ ಮಾಡ್ತಿದ್ದಾರೆ. ಈ ಸಂಸ್ಥೆಯು ಕೂಡ ಅದೇ ಮಾರ್ಗದಲ್ಲಿ ಮುಂದಕ್ಕೆ ಚೆನ್ನಾಗಿ ಬೆಳೀತದೆ ಅಂತ ನನಗೆ ಭರವಸೆ ಇದೆ. ಆ ರೀತಿ ಅವರು ಡೆಡಿಕೇಟೆಡ್ ಎಲ್ಲ ಅವರ ಮಕ್ಕಳು ಮತ್ತು ಅವರು ಎಲ್ಲರೂ ಕೂಡ ಸಂಸ್ಥೆಯಲ್ಲಿ ಜನಸೇವೆ ಅದು ನಾನಾ ಜನಸೇವೆ ಶುಶ್ರೂಷ ಅಂತ ಆಚಾರ್ಯರು ಒಂದು ಮಾತು ಹೇಳ್ತಾರೆ. ನಮಗೆ ದೇವರು ನೇರವಾಗಿ ಕಾಣೋದಿಲ್ಲ, ಆದರೆ ಹೇಗೆ ನಾವು ಸೇವೆ ಮಾಡ್ಬೋದು ಅಂತ ಹೇಳಿದರೆ ನಮ್ಮ ಬಳಿಗೆ ಬಂದು ಏನಾದರೂ ಕೇಳ್ಕೊಂಡು ಬಂದ ಜನರಿಗೆ ಬೇಕಾದ ಒಂದು ಸಹಾಯ ಮಾಡೋದರ ಮೂಲಕ ನಾವು ದೇವರ ಕೆಲಸವನ್ನು ಮಾಡಿದಂತೆ, ಅದೇ ಒಂದು ಕರ ಕೊಟ್ಟಂತೆ ಅಂತ. ಹಾಗೆ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆಯೂ ಕೂಡ ಆ ಸಂಸ್ಥೆ ಚೆನ್ನಾಗಿ ಕೆಲಸ ಮಾಡಲಿ, ಅದೇ ರೀತಿ ಬೇಕಾದ ಎಲ್ಲ ಶಿಕ್ಷಣ ಅದಕ್ಕೆ ಬೇಕಾದ ಫೆಸಿಲಿಟಿ ಅದೆಲ್ಲ ಇಲ್ಲಿ ಸಿಗುವಂತಾಗಲಿ ಅಂತ ನಾವು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಅದೇ ರೀತಿ ಎಜುಕೇಷನ್, ಕ್ವಾಲಿಟಿ ಎಜುಕೇಷನ್ ಅದು ತುಂಬ ಮುಖ್ಯ. ಯಾವಾಗ ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ನಿರೀಕ್ಷೆ ಇಲ್ಲದಾಗ. ಆ ರೀತಿಯ ಒಂದು ಮನಸ್ಥಿತಿಯು ಡಾಕ್ಟ್ರಿಗೆ ಇದೆ. ಹೆಚ್ಚು ನಿರೀಕ್ಷೆ ಇರದೆ ಸಮಾಜಕ್ಕೆ ಹೆಚ್ಚು ಒಳ್ಳೆಯ ಜನರನ್ನು ತರಬೇಕು ಅಂತ. ಆ ಒಂದು ಎಜುಕೇಷನ್ ಶುಡ್ ಎಂಪವರ್ ಆ್ಯಂಡ್ ಎನೇಬಲ್ ಸ್ಟೂಡೆಂಟ್ಸ್. ಯಾರು ವಿದ್ಯಾರ್ಥಿಗಳಿರ್ತಾರೆ ಅವರು ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅವರು ತುಂಬ ಅಚೀವ್ ಮಾಡುವ ಹಾಗೆ ಅವರನ್ನು ಎನೇಬಲ್ ಮಾಡಬೇಕು. ಅದೇ ರೀತಿ ಸಶಕ್ತರಾಗಬೇಕು. ಆ ರೀತಿಯ ಒಂದು ಕೆಲಸವನ್ನು ಮಾಡೋದ್ರ ಮೂಲಕ ಸಮಾಜ ಸೇವೆ ಏನು ಮಾಡ್ತಿದ್ದಾರೆ ಅದು ಇದೇ ರೀತಿ ಮುಂದುವರಿಲಿ. ಅವರ ಇಡೀ ಕುಟುಂಬ ವರ್ಗಕ್ಕೆ ಶ್ರೇಯಸ್ಸಾಗಲಿ. ಮತ್ತು ಅವರು ಈಗಾಗಲೇ ಹೇಳಿದರು ಇನ್ನೂ ಒಂದು ಸಂಸ್ಥೆಯ ಒಂದು ಪರಿಚಯ ಅಂದರೆ ಇನ್ನು ಮುಂದೆ ಮಾಡಬೇಕಂತಿದ್ದಾರೆ ಅಂತ, ಅದನ್ನು ಅವರು ಮಾಡುವಂತಾಗಲಿ. ಅದೇ ರೀತಿ ನಾನು ಹೇಳ್ಬೋದಾದ್ದೇನೆಂದರೆ ಈ ಮಕ್ಕಳಿಗೆ ನೀವು ವಿದ್ಯೆಯನ್ನು ಕೊಡುವ ಸಂದರ್ಭದಲ್ಲಿ ಒಂದು ಮಿನಿಮಮ್ ಈಗಿನ ಜನರ ಜೀವನದಲ್ಲಿ ಮಿಸ್ ಆಗಿರುವ ಅಂಶಗಳನ್ನು ಇಲ್ಲಿ ಕೊಡುವಂಥದ್ದು ನಾವು ಮಾಡ್ಬೋದು. ಯಾಕಂದರೆ ಒಂದು ಕ್ಲಾಸ್ 45-50 ನಿಮಿಷ ಇರುವಾಗ ಅದರಲ್ಲಿ 1 ನಿಮಿಷ ಒಂದು ಗುಡ್ ಪ್ರಾಕ್ಟೀಸ್ ಮಾಡಿಸುವಂಥದ್ದು, ಒಬ್ಬರಿಗೆ ಪರಸ್ಪರ ಗೌರವ ಕೊಡುವಂಥದ್ದು. ಕೇವಲ
ಈ ಶಿಕ್ಷಣದಿಂದ ನೀವು ಹೊರಗೆ ಹೋದ ನಂತರ ಕೇವಲ ಇದು ಹಣ ಸಂಪಾದನೆ ಮಾಡಲಿಕ್ಕಲ್ಲ ಅನ್ನುವುದನ್ನು ತಿಳಿಸ್ಕೊಡೋಂಥ ಕೆಲವೊಂದು ಸೆಟ್ ಆಫ್ ಪ್ರಾಕ್ಟೀಸಸನ್ನು ನಾವು ಈ ಸಂಸ್ಥೆಯಲ್ಲಿ ಮಾಡಬಹುದು ಅಂತ ಪ್ರಾಯ ಅವ್ರಿಗೆ ಈಗಾಗಲೇ ನಮ್ಮ ಸುಧಾ ಅವರು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅಲ್ಲೆಲ್ಲ ಮಕ್ಕಳಿಗೆ ಅಂತಹ ಗುಡ್ ಪ್ರಾಕ್ಟೀಸಸನ್ನು ಕೊಡಿಸ್ತಾ ಇದ್ದಾರೆ. ಅದೇ ರೀತಿ ಈ ಸಂಸ್ಥೆಯಲ್ಲೂ ಅವರು ಮಾಡಿಸ್ತಾರೆ ಅನ್ನುವ ನಂಬಿಕೆ ಇದೆ, ಮಾಡಿಸ್ತಾರೆ. ಆದ್ದರಿಂದ ಖಂಡಿತ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನುವ ಮಾತಿನೊಂದಿಗೆ ನನ್ನ 2 ವಾಕನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ಭಗವಂತನ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅನ್ನುವ ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡೋಣ. ಹರೇ ಕೃಷ್ಣ, ಹರೇ ಕೃಷ್ಣ. ಪ್ರಗತಿ ಹಾಸ್ಪಿಟಲ್ ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ಇವತ್ತು ಈ ಹೊಸ ಕಾಲೇಜ್ ಕ್ಯಾಂಪಸ್ನ ಉದ್ಘಾಟನೆಯನ್ನು ಮಾಡಿರುವಂಥ ನಮ್ಮೆಲ್ಲರ ಪರಮ ಪೂಜನೀಯರಾಗಿರುವಂಥ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಗಳರ ಆಶೀರ್ವಾದಗಳನ್ನು ಬೇಡ್ತಾ, ವೇದಿಕೆಯಲ್ಲಿರುವಂಥ ಡಾಕ್ಟರ್ ಶ್ರೀಪತಿ ರಾವ್ ಅವರೇ, ಡಾಕ್ಟರ್ ಸುಧಾರಾವ್ ಅವರೇ, ಈ ಸಂಸ್ಥೆಯ ಟ್ರಸ್ಟಿಗಳಾಗಿರುವಂಥ ಡಾಕ್ಟರ್ ಸ್ಮಿತಾ ರಾವ್ ಅವರೇ, ಡಾಕ್ಟರ್ ಅಭೀಶ್ ಹೆಗ್ಡೆ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ವಿದ್ಯಾರ್ಥಿ ಸ್ನೇಹಿತರೆ, ಪ್ರಗತಿ ಆಸ್ಪತ್ರೆ ಈ ನೂತನ ಕ್ಯಾಂಪಸ್ನ ಉದ್ಘಾಟನೆ ಏನಾಗಿದೆಯಾ, ಈಶಪ್ರಿಯ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಖಂಡಿತವಾಗಿಯೂ ಪುತ್ತೂರಿನ ಪ್ರಗತಿಗೆ ಅತ್ಯಂತ ಅವಶ್ಯಕವಾದಂಥ ಒಂದು ವಿದ್ಯಾಸಂಸ್ಥೆಗೆ ಬೇಕಾದಂಥ ಒಂದು ಕಟ್ಟಡ ಇವತ್ತು ನಿರ್ಮಾಣ ಆಗಿದೆ ಅಂತ ನಾನಂತೂ ಖಂಡಿತವಾಗಿ ಅಂದ್ಕೊಂಡಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಮತ್ತು ವಿಶೇಷವಾಗಿ ವೈದ್ಯಕೀಯ ಶಿಕ್ಷಣದ ಕ್ಷೇತ್ರದಲ್ಲಿ ಒಂದು ಅಪರೂಪದ ಸಾಧನೆಯನ್ನು ನಾವು ಮಾಡಿದ್ದೇವೆ. ಮತ್ತು ಅದೆಲ್ಲವೂ ಕೂಡ ಪ್ರೈವೇಟ್ ಎಫರ್ಟ್ನಿಂದ ಆಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಇಡೀ ದೇಶಕ್ಕೆ ಪ್ರಾಯಶಃ ಪ್ರೈವೇಟ್ ಎಜುಕೇಷನ್ನಲ್ಲಿ, ಪ್ರೈವೇಟ್ ಮೆಡಿಕಲ್ ಎಜುಕೇಷನ್ನಲ್ಲಿ ಒಂದು ದೊಡ್ಡ ಮಾಡೆಲನ್ನು ಸೃಷ್ಟಿ ಮಾಡಿದ್ದು ಯಾರಂದರೆ ಕರಾವಳಿ ಕರ್ನಾಟಕದವರು. ಅದು ಎಲ್ಲರೂ ಒಪ್ಪಿಕೊಳ್ಳುವಂಥ ಸಂಗತಿ. ತನ್ನಿಂತಾನಾಗಿ 7 ಮೆಡಿಕಲ್ ಕಾಲೇಜುಗಳು, ತನ್ನಿಂತಾನಾಗಿ ಅದಕ್ಕೆ ಪೂರಕವಾದಂಥ ಅಲೈಡ್ ಹೆಲ್ತ್ ಅಥವಾ ನರ್ಸಿಂಗ್, ಪ್ಯಾರಾಮೆಡಿಕಲ್, ಫಾರ್ಮಸಿ ಈ ರೀತಿಯ ಶಿಕ್ಷಣ ಸಂಸ್ಥೆಗಳು ತನ್ನಿಂತಾನೇ ಆಗಿ ಆಗೋದಿಲ್ಲ. ಅದಕ್ಕೆ ಒಂದು ದೊಡ್ಡ ರಿಸ್ಕ್ ಟೇಕಿಂಗ್ ಕೆಪಬಿಲಿಟಿ ಬೇಕು ಮತ್ತು ಒಂದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಯೋಚನೆ ಮಾಡುವಂಥ ಶಕ್ತಿಯೂ ಬೇಕು. ಆ ರೀತಿಯಾದಂಥ ಪೂರಕವಾದ ವಾತಾವರಣ ಇಲ್ಲಿದೆ ಮತ್ತು ಆ ರೀತಿಯಾದಂಥ ಒಂದು ರಿಸ್ಕ್ ತೆಗೆದುಕೊಳ್ಳಬಲ್ಲಂಥ ಸಾಮರ್ಥ್ಯವುಳ್ಳಂಥ ವ್ಯಕ್ತಿಗಳು ಈ ಮಣ್ಣಿನಿಂದ ಆಗಿದ್ದಾರೆ ಅನ್ನುವಂಥದ್ದೇ ನಮಗೆ ತುಂಬ ಸಂತೋಷ ಕೊಡುವಂಥ ಸಂಗತಿ. ಅದು ಈ ಮಣ್ಣಿನ ಶಕ್ತಿ. ದಟ್ ಈಸ್ ದ ಕೆಪಾಸಿಟಿ ಆಫ್ ದಿಸ್ ಸಾಯಿಲ್. ತುಂಬ ಜನರಿಗೆ ಇದು ಅರ್ಥವೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಮಣ್ಣು, ಕರಾವಳಿಯ ಮಣ್ಣು, ಅದು ಒಂದು ವಿಶೇಷವಾದಂಥ ಒಂದು ಅಸ್ಮಿತೆ ಇರುವಂಥ ಒಂದು ಮಣ್ಣು. ಅದರಿಂದ ಹುಟ್ಟಿ ಬೆಳೆದಂಥ ಜನರು ಅಪರೂಪದ ಸಾಧನೆಯನ್ನು ಮಾಡಿದ್ದಾರೆ. ಸರ್ಕಾರದ ಬೆಂಬಲದ ಹೊರತಾಗಿಯೂ ನಾವು ಮಾಡಿರುವ ಸಾಧನೆ ಅಪರೂಪದ ಸಾಧನೆ. ನಾನು ಯಾವತ್ತೂ ಹೇಳೋದುಂಟು ಸ್ವಾಮೀಜಿಗಳೇ, ಕರಾವಳಿ ಕರ್ನಾಟಕ ಒಂದು ಸಾಧ್ಯತೆಗಳ ಸಾಗರ. ಇಟ್ಸ್ ಎನ್ ಓಷನ್ ಆಫ್ ಪಾಸಿಬಿಲಿಟೀಸ್ ಅನ್ನುವಂಥದ್ದು. ಈ ಪಾಸಿಬಿಲಿಟೀಸನ್ನು ಅನಾವರಣ ಮಾಡ್ತಾ 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 ಈ ಹಂತದವರೆಗೆ ನಾವು ಮುಟ್ಟಿದ್ದೇವೆ. ಹಾಗಾಗಿ ವೈದ್ಯಕೀಯ ಶಿಕ್ಷಣದಲ್ಲಿ ನಾನು ತುಂಬ ಕಡೆಗಳಲ್ಲಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಹೇಳೋದುಂಟು, ಇನ್ ಟರ್ಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಇನ್ ಟರ್ಮ್ಸ್ ಆಫ್ ಎಜುಕೇಷನ್ ಕೊಡುವಂಥ ಒಂದು ಮಾಡೆಲ್ ದೃಷ್ಟಿಯಿಂದ ನಾವು ಒಂದು ಹಂತಕ್ಕೆ ಬಂದಿದ್ದೇವೆ. ನಾವು ವಿ ನೀಡ್ ಟು ಥಿಂಕ್ 2.0 ಅಂತ ಒಂದು ಹೊಸ ದೃಷ್ಟಿಯ ಕಡೆಗೆ ಯೋಚನೆ ಮಾಡಬೇಕು. ಇನ್ ಟರ್ಮ್ಸ್ ಆಫ್ ರಿಸರ್ಚ್, ಇನ್ ಟರ್ಮ್ಸ್ ಆಫ್ ಹೊಸ ಸಾಧ್ಯತೆಗಳನ್ನು ಅನ್ವೇಷಣೆ ಮಾಡುವ ದೃಷ್ಟಿಯಿಂದಲೂ ನಾವು ಯೋಚನೆ ಮಾಡಬೇಕು. ಕೇವಲ ಶಿಕ್ಷಣವನ್ನು ಕೊಡೋದು, ಕೇವಲ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟೋದು ಅದೊಂದು ಭಾಗ. ಅದರ ಮುಂದುವರಿದ ಭಾಗವಾಗಿ ನಮ್ಮ ಪ್ರಧಾನಮಂತ್ರಿಗಳ ಒಂದು ವಿಕಸಿತ ಭಾರತ ಕಲ್ಪನೆಗೆ ಪೂರಕವಾಗಿ ನಾವು ಯೋಚನೆ ಮಾಡಬೇಕಾದ್ರೆ ಇಲ್ಲಿಂದ ತುಂಬ ರಿಸರ್ಚ್ ಓರಿಯೆಂಟೆಡ್ ಆ್ಯಕ್ಟಿವಿಟೀಸ್ಗಳಾಗಬೇಕು, ತುಂಬ ಆ ದೃಷ್ಟಿಯಿಂದ ಕೆಲಸಗಳಾಗಬೇಕು. ಹೊಸ ಮೆಡಿಕಲ್ ಇನೋವೇಷನ್ ಇರ್ಬೋದು, ಮೆಡಿಕಲ್ ಎಕ್ವಿಪ್ಮೆಂಟ್ಗಳ ಇನೋವೇಷನ್ ಇರ್ಬೋದು, ಮೆಡಿಕಲ್ ಪ್ರಾಸೆಸ್ಗಳಲ್ಲಿ ಇನೋವೇಷನ್ ಇರ್ಬೋದು. ಆ ದೃಷ್ಟಿಯಿಂದ ಒಂದಷ್ಟು ಯೋಚನೆಗಳು ಕೂಡ ಆಗಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಳೆದ 11.5 ವರ್ಷದಲ್ಲಿ ಈ ದೇಶದಲ್ಲಿ ಒಂದು ಆಮೂಲಾಗ್ರ ಬದಲಾವಣೆಯನ್ನು ವಿಶೇಷವಾಗಿ ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಮಾಡಿದ್ದಾರೆ. ಅವರ ಯೋಚನೆ ಇರುವಂಥದ್ದು ಹೆಲ್ತ್ ಕೇರ್ ಶುಡ್ ಬಿ ಆಕ್ಸೆಸಿಬಲ್, ಅಫೋರ್ಡೆಬಲ್ ಆ್ಯಂಡ್ ಕ್ವಾಲಿಟಿ. ಈ ದೃಷ್ಟಿಯಿಂದ ಟ್ರಾನ್ಸ್ಫಾರ್ಮೇಷನಲ್, ಅದು ಪಾಲಿಸಿ ರಿಫಾರ್ಮ್ಸ್ ದೃಷ್ಟಿಯಿಂದ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ದೃಷ್ಟಿಯಿಂದ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರನ್ನು ಬೆಳೆಸುವಂಥ ದೃಷ್ಟಿಯಿಂದ ಇರ್ಬೋದು.
ಒಂದು ಟ್ರಾನ್ಸ್ಫಾರ್ಮೇಷನಲ್ ಆದಂಥ ಬದಲಾವಣೆಯನ್ನು ಮಾಡಿದ್ದಾವೆ ಮತ್ತು ಆ ಬದಲಾವಣೆಗಳು ಇವತ್ತು ಡೇಟಾ ಮುಖಾಂತರ ಅದು ಎಲ್ರಿಗೂ ಗೊತ್ತಿರುವಂಥದ್ದೇ. ನಾನು ಹೋದಲ್ಲಿ ಬಂದಲ್ಲಿ ನಾನು ಒಬ್ಬ ಸಂಸದನಾದಂಥ ಒಂದು ಜವಾಬ್ದಾರಿ ಇರೋ ನೆಲೆಯಲ್ಲಿ ಎಲ್ಲ ವೇದಿಕೆಗಳನ್ನು ಇದನ್ನು ಹೇಳಲಿಕ್ಕೆ ಉಪಯೋಗಿಸ್ತೇನೆ ಮತ್ತು ಈ ವೇದಿಕೆಯನ್ನು ಕೂಡ ಹೇಳುವಂಥದ್ದು, ಈ ವೇದಿಕೆಯಲ್ಲಿ ಕೂಡ ಹೇಳುವಂಥದ್ದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡಿದ್ದೇನೆ. ಇನ್ ಟರ್ಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಕೇವಲ ಇನ್ಫ್ರಾಸ್ಟ್ರಕ್ಚರ್ನ ದೃಷ್ಟಿಯಿಂದ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ನಮ್ಮ ಸರ್ಕಾರ ಕಳೆದ 11 ವರ್ಷದಲ್ಲಿ ಮಾಡಿರುವ ಬದಲಾವಣೆಗಳನ್ನು ನೀವು ನೋಡಿದರೆ, ಎಜುಕೇಷನನ್ನು ಒಂದು ಕಾಲದಲ್ಲಿ ಮೆಡಿಕಲ್ ಎಜುಕೇಷನ್ ಅಂತ ಹೇಳಿದರೆ ಕೇವಲ ಉಳ್ಳವರಿಗೆ ಮಾತ್ರ ಅನ್ನುವಂಥದ್ದು ಇತ್ತು. ಇವತ್ತು ಇಡೀ ದೇಶದಲ್ಲಿ ಒಂದು ಅತ್ಯಂತ ಟ್ರಾನ್ಸ್ಪರೆಂಟ್ ಆಗಿರುವಂಥ ಒಂದು ನೀಟ್ ಸಿಸ್ಟಮನ್ನು ತಂದು ಎಲ್ರಿಗೂ, ಯಾರಿಗೆ ಖಂಡಿತವಾಗಿಯೂ ನೀಟ್ನಲ್ಲಿ ಯಾರು ಆಸ್ಪೈರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ ಎಲ್ರಿಗೂ ಅವಕಾಶಗಳು ಸಿಗ್ತದೆ ಅಂತಲ್ಲ, ಬಟ್ ಯಾರು ನಿಜವಾಗಿಯೂ ಕೇಪಬಲ್ ಇದ್ದಾರೆ, ಯಾರು ಕೆಪಬಿಲಿಟಿ ಇದ್ದಾರೆ, ಅವರು ಆ ಎಕ್ಸಾಮ್ಗಳಲ್ಲಿ ಪಾಸಾಗಿ ಬಡವರಿಗೆ, ಗ್ರಾಮಾಂತರ ಕ್ಷೇತ್ರದ ಮಕ್ಕಳಿಗೂ ಕೂಡ ಇವತ್ತು ಮೆಡಿಕಲ್ ಎಜುಕೇಷನ್ಗೆ ಹೋಗುವಂಥ ಅವಕಾಶಗಳು ಒಂದು ಟ್ರಾನ್ಸ್ಪರೆಂಟ್ ಆದಂಥ ನೀಟ್ ಸಿಸ್ಟಮ್ನ ಮುಖಾಂತರ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮೇ 2025 ಡೇಟಾ ತಗೊಂಡ್ರೆ ಒಟ್ಟು ದೇಶದಲ್ಲಿ 23 ಏಮ್ಸ್ಗಳಿದೆ ಇವತ್ತಿದೆ, 2045 ಮೆಡಿಕಲ್ ಕಾಲೇಜ್, ಅದರಲ್ಲಿ 780 ಅಲೋಪತಿ ಕಾಲೇಜ್ಗಳು, 323 ಡೆಂಟಲ್ ಕಾಲೇಜ್ಗಳು, 942 ಆಯುಷ್ ಇನ್ಸ್ಟಿಟ್ಯೂಷನ್ಸ್ ಈ ದೇಶದಲ್ಲಿ ಆಗಿದೆ ಅನ್ನುವಂಥದ್ದನ್ನು ಅತ್ಯಂತ ಸಂತೋಷದಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. MBBS ಸೀಟ್ಗಳಲ್ಲಿ ಕಳೆದ 11 ವರ್ಷದಲ್ಲಿ ಒಟ್ಟು 30% ಇನ್ಕ್ರೀಸ್, ಅಂದರೆ 51,348 ಸೀಟ್ಗಳಿತ್ತು. ಇವತ್ತು 1,18,000, ನನಗೆ ನಿನ್ನೆ ಸಿಕ್ಕಿದ ಡೇಟಾ ಪ್ರಕಾರ 1,25,000 ಮೆಡಿಕಲ್ MBBS ಸೀಟ್ಗಳು ಇವತ್ತು ದೇಶದಾದ್ಯಂತ ಇದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. PG ಸೀಟ್ಗಳು 31,000 ಇದ್ದದ್ದು ಇವತ್ತು 74,000 ಆಗಿದೆ. ಅಂದರೆ ದರ್ ಇಸ್ ಅ ಜಂಪ್ ಆಫ್ 130% ಕಳೆದ 11 ವರ್ಷದಲ್ಲಿ ಆಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ಟೆಕ್ನಾಲಜಿಯ ದೃಷ್ಟಿಯಿಂದ, ಮಿಷನ್ ಟೆಕ್ನಾಲಜಿ ದೃಷ್ಟಿಯಿಂದ ಕೋವಿನ್ ಮತ್ತು ಆರೋಗ್ಯ ಸೇತು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಟೆಕ್ನಾಲಜಿ ಮುಖಾಂತರ ಎಲ್ಲ ಜನರ ಮೆಡಿಕಲ್ ಡೇಟಾ ಟೆಕ್ನಾಲಜಿಯಲ್ಲಿ ಅಪ್ಗ್ರೇಡ್ ಆಗಿರಬೇಕು ಮತ್ತು ಡಾಕ್ಟರ್ಸ್ಗಳಿಗೆ ಅದು ರೆಡಿಲಿ ಅವೈಲೇಬಲ್ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಕೋವಿನ್ ಮತ್ತು ಆರೋಗ್ಯ ಸೇತು ಮುಖಾಂತರ ಇವತ್ತು ಹೆಚ್ಚು ಕಡಿಮೆ 70 ಕೋಟಿ ಜನರ ಹೆಲ್ತ್ ರೆಕಾರ್ಡ್ಸ್ ಟೆಕ್ನಾಲಜಿ ಮುಖಾಂತರ ಇಟ್ ಈಸ್ ರೆಡಿಲಿ ಅವೈಲೇಬಲ್ ಅನ್ನುವಂಥದ್ದನ್ನು ಇದರ ಕೆಲಸ ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್ ಅನ್ನುವಂಥದ್ದು ಖಂಡಿತವಾಗಿ ಒಪ್ಪಿಕೊಳ್ಳುವಂಥ ಸಂಗತಿ. ಆದರೆ ಪ್ರಾರಂಭ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ಪಾಲಿಸಿ ರಿಫಾರ್ಮ್ಸ್ ದೃಷ್ಟಿಯಿಂದ ಇತ್ತೀಚೆಗೆ ನಡೆದಿರುವಂಥ ಜಿ ಎಸ್ ಟಿ ರೇಟ್ ಕಟ್ಸ್ ಏನಾಗಿದೆ, ಆ GST ರೇಟ್ ಕಟ್ಸಲ್ಲಿ ಇಂಡಿವಿಜುವಲ್ ಹೆಲ್ತ್ ಇನ್ಶೂರೆನ್ಸ್ ಇವತ್ತೇನಿದೆಯಾ ಇದು ಕಂಪ್ಲೀಟ್ಲಿ GST ಎಕ್ಸೆಂಪ್ಟ್ ಆಗಿರುವಂಥದ್ದು ಕೂಡ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಲೈಫ್ ಸೇವಿಂಗ್ ಡ್ರಗ್ಸ್ಗೆ ಇವತ್ತು GST ಆಫ್ ಆಗಿದೆ. ತುಂಬ ಮೆಡಿಸಿನ್ಸ್ಗಳದ್ದು ಹಿಂದೆ ಇದ್ದಂಥದ್ದು ಇವತ್ತು 5% ಇದ್ದದ್ದು 0%ಗೆ ಬಂದಿದೆ, 8% ಇದ್ದದ್ದು 5%ಗೆ ಬಂದಿದೆ. ಹಾಗಾಗಿ ಒಟ್ಟಾರೆಯಾಗಿ ಹೆಲ್ತ್ ಕೇರ್, ನಾನು ಆಗಲೇ ಹೇಳಿದಾಗೆ ಇಟ್ ಶುಡ್ ಬಿ ಅಫೋರ್ಡೆಬಲ್, ಆಕ್ಸೆಸಿಬಲ್ ಆ್ಯಂಡ್ ಕ್ವಾಲಿಟಿ. ಈ ಮೂರೂ ಆಗುವಂಥ ದೃಷ್ಟಿಯಿಂದ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಅಭಿವೃದ್ಧಿಯನ್ನು ಪಡಿಸುವಂಥದ್ದು, ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸ್ ಹೆಚ್ಚಿಗೆ ಆಗುವಂಥದ್ದು ಮತ್ತು ಎಲ್ರಿಗೂ ಈ ಸೆಕ್ಟರ್ಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಪಾಲಿಸಿ ಚೇಂಜಸ್ಗಳನ್ನು ಕೂಡ ನಮ್ಮ ಸರ್ಕಾರ ಮಾಡಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗೆ ಒಟ್ಟಾರೆಯಾಗಿ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಯೋಚನೆ ಮಾಡಿಕೊಂಡು 2047ಕ್ಕೆ ಒಂದು ವಿಕಸಿತ ಭಾರತ ನಿರ್ಮಾಣ ಆಗಬೇಕಾದ್ರೆ ಅದು ಒಂದು ಆರೋಗ್ಯವಂತ ಭಾರತದ ಮುಖಾಂತರ ಮಾತ್ರ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಮ್ಮ ಪ್ರಧಾನಮಂತ್ರಿಗಳು ಮನಗಂಡು ಅದಕ್ಕೆ ಪೂರಕವಾದ ಎಲ್ಲ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ. ಮತ್ತು ಅದಕ್ಕೆ ತಕ್ಕದಾಗಿ ಇವತ್ತು ಪ್ರತಿ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್ ಆಗುವಂಥದ್ದು, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರಾವಳಿಯಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್ನ ಮುಖಾಂತರ ಇದನ್ನು ಇನ್ನೂ ಮುಂದೆ ಕೊಂಡೋಗ್ತಾ ಇರುವಂಥದ್ದು ನಮಗೆ ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ. ನಾನು ಪ್ರಗತಿ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಶ್ರೀಪತಿ ರಾವ್, ಡಾಕ್ಟರ್ ಸುಧಾರಾವ್, ಡಾಕ್ಟರ್ ಸ್ಮಿತಾರಾವ್ ಮತ್ತು ಆಶೀಶ್ ಹೆಗ್ಡೆ ಅವರಿಗೆ ವಿಶೇಷವಾಗಿ ನಿಮ್ಮ ಈ ಒಂದು ದೊಡ್ಡ ಹೆಜ್ಜೆಯನ್ನು ಇವತ್ತು ಇಟ್ಟಿದ್ದೀರ, ಅದಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪುತ್ತೂರು ಮಹಾಲಿಂಗೇಶ್ವರನ ಮತ್ತು ನಮ್ಮ ತುಳುನಾಡಿನ
ದೇವರ ಎಲ್ಲ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಖಂಡಿತವಾಗಿಯೂ ಪುತ್ತೂರಿನ ಜನರ ಸಹಕಾರ ಅಂತೂ ಖಂಡಿತವಾಗಿ ಇರ್ತದೆ ಅನ್ನುವಂಥ ವಿಶ್ವಾಸವೂ ನನಗಿದೆ. ಒಂದಾಗಿ ಒಟ್ಟಾಗಿ ಸೇರಿಕೊಂಡು ಪುತ್ತೂರಿನ ಪ್ರಗತಿಗೆ ಪ್ರಗತಿ ಶಿಕ್ಷಣ ಟ್ರಸ್ಟ್ನ ಒಂದು ದೊಡ್ಡ ಪಾತ್ರವೂ ಇರಲಿ. ಪುತ್ತೂರಲ್ಲಿ ಯಾವುದಾದ್ರೂ ಒಂದು ಕೊರತೆ ಇದ್ದರೆ ಅದು ಮೆಡಿಕಲ್ ಎಜುಕೇಷನ್ ಅಂತ ಇತ್ತು. ಇವತ್ತೊಂದು ಕಡೆಯಿಂದ ಸರ್ಕಾರಿ ಆಸ್ಪತ್ರೆ ಬರ್ತದೆ ಅನ್ನುವಂಥ ಒಂದು ಸುದ್ದಿಯು ಜೋರಾಗಿರುವಂಥ ಸಂದರ್ಭದಲ್ಲಿ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳು ಕೂಡ ಇದರಲ್ಲಿ ಜೋಡಿಸಿಕೊಂಡಿರುವಂಥದ್ದು ತುಂಬ ಸಂತೋಷ ಕೊಡುವಂಥ ಸಂಗತಿ. ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವಲ್ಲಿ, ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವಲ್ಲಿ, ಇಡೀ ದೇಶಕ್ಕೆ ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಡಾಕ್ಟರ್ಸ್ಗಳನ್ನು ಕೊಡುವಲ್ಲಿ ಕೂಡ ನಮ್ಮ ಜಿಲ್ಲೆ ದೊಡ್ಡ ಪಾತ್ರವನ್ನು ವಹಿಸಿದೆ. ಅದೇ ರೀತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇನೋವೇಷನ್ ಮಾಡುವಂಥ ದೃಷ್ಟಿಯಲ್ಲೂ ಒಂದು ದೊಡ್ಡ ಪಾತ್ರವನ್ನು, ದೊಡ್ಡ ಹೆಸರನ್ನು ನಮ್ಮ ಜಿಲ್ಲೆ ಮಾಡಲಿ ಅನ್ನುವಂಥ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ. ಕೊನೆಯದಾಗಿ ಈ ಒಂದು ಕ್ಷೇತ್ರ ಪ್ರಾಯಶಃ ಎಕ್ಸಾಮ್ ಪಾಸ್ ಆದರೆ ಒಳ್ಳೆಯ ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಎಕ್ಸಾಮ್ ಪಾಸ್ ಆದರೆ ಒಳ್ಳೆಯ ನರ್ಸ್ ಆಗಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ಈ ಒಂದು ಕ್ಷೇತ್ರದಲ್ಲಿ ಎಕ್ಸಾಮ್ ಪಾಸ್ ಆಗಿ ನೀವು ಒಳ್ಳೆ ಡಾಕ್ಟರ್ ಆಗ್ತೀರಿ, ಒಳ್ಳೆಯ ಪ್ರೊಫೆಷನಲ್ ಆಗ್ತೀರಿ ಅನ್ನುವಂಥದ್ದು ಸಾಧ್ಯ ಇಲ್ಲ. ದಿಸ್ ಈಸ್ ಒನ್ ಸೆಕ್ಟರ್ ವೇರ್ 80% ಮಾರ್ಕ್ ಸಿಕ್ಕಿದ್ರು ಸಾಧ್ಯ ಇಲ್ಲ. 100% ಗೊತ್ತಿದ್ರೆ ಮಾತ್ರ ಅವ್ರು ಕೈ ಹಾಕ್ಬೋದು ಪೇಷಂಟಿಗೆ. ಬೇರೆ ಯಾವುದೋ ಕ್ಷೇತ್ರದಲ್ಲಿ ಒಂಚೂರು ಗೊತ್ತು ನಮ್ಮಲ್ಲಿ ನಾಡಪುಣ ಅಂತ ಆಗ್ತದೆ. ಇಲ್ಲಿ ನೀವು ಅರ್ಧ ಗೊತ್ತಿದ್ದು ಪೇಷಂಟಿಗೆ ಏನಾದರೂ ಮಾಡಲಿಕ್ಕೆ ಹೋದರೆ ಅವನ ಲೈಫನ್ನು ಕೊಂದಾಗ್ತೀರಿ. ಹಾಗಾಗಿ ಐದರ್ ಯು ನೋ 100% ಆರ್ ಯು ನೋ ನಥಿಂಗ್. ಹಾಗಾಗಿ ನನ್ನ ವಿನಂತಿ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ, ದಿಸ್ ಈಸ್ ಸಮಥಿಂಗ್ ಯು ನೀಡ್ ಟು ಟೇಕ್ ಇಟ್ ಪ್ಯಾಷನೇಟ್ಲಿ. ಸುಮ್ಮನೆ ಅರ್ಧ ಗೊತ್ತಿದ್ದು ಈ ಕ್ಷೇತ್ರಕ್ಕೆ ಬಂದು ಹೆಚ್ಚು ಕಡಿಮೆ ಮಾಡುವಂಥ ಸಾಧ್ಯತೆಗಳಿರ್ತದೆ. ನಾನು ಸೈನ್ಯದಲ್ಲಿ ನಮಗೆ ಕೊನೆಯ ದಿವಸ, ಅಂತಿಮ ದಿವಸ, ವೆನ್ ವಿ ಕ್ರಾಸ್ ದ ಫೈನಲ್ ಸ್ಟೆಪ್, ಅಲ್ಲಿ ಒಂದು ಚೆಟ್ವುಡ್ ಕ್ರೆಡೋ ಅಂತ ಇರ್ತದೆ, ಅಲ್ಲಿ ಬರೆದಿರ್ತಾರೆ, ದ ಸೇಫ್ಟಿ, ಹಾನರ್ ಆ್ಯಂಡ್ ವೆಲ್ಫೇರ್ ಆಫ್ ಯುವರ್ ಕಂಟ್ರಿ ಕಮ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ದ ಸೇಫ್ಟಿ, ಹಾನರ್ ಆ್ಯಂಡ್ ವೆಲ್ಫೇರ್ ಆಫ್ ಯುವರ್ ಮೆನ್ ಕಮ್ಸ್ ನೆಕ್ಸ್ಟ್ ಅಂತ ಹೇಳ್ತಾರೆ. ಯುವರ್ ಓನ್ ಸೇಫ್ಟಿ, ಹಾನರ್ ಆ್ಯಂಡ್ ವೆಲ್ಫೇರ್ ಕಮ್ಸ್ ಲಾಸ್ಟ್ ಆ್ಯಂಡ್ ಆಲ್ವೇಸ್ ಅಂತ ಹೇಳ್ತಾರೆ. ಪ್ರಾಬಬ್ಲಿ ನಾನು ಒಬ್ಬ ಸೈನಿಕನಿಗೆ ಮತ್ತು ಮೆಡಿಕಲ್ ಪ್ರೊಫೆಷನಲಿಗೆ ತುಂಬ ವ್ಯತ್ಯಾಸಗಳಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ನೀವು ಕೂಡ ಈ ದೇಶದ ಜನರ ಜೀವನವನ್ನು ಕಾಪಾಡುವವರು. ಹಾಗಾಗಿ ದೇಶದ ಜನರ ಜೀವನ ಇದ್ದರೆ ರಾಷ್ಟ್ರ ಇದೆ ಅನ್ನುವಂಥದ್ದು ಕೂಡ ಅರ್ಥ ಮಾಡಿಕೊಂಡು, ಇದನ್ನು ಒಂದು ತಪಸ್ಸಿನ ರೀತಿ, ಇದನ್ನು ಒಂದು ದೊಡ್ಡ ದೇವರ ಕೆಲಸದ ರೀತಿ, ಇದನ್ನೊಂದು ರಾಷ್ಟ್ರ ನಿರ್ಮಾಣದ ಕೆಲಸದ ರೀತಿ ಯೋಚನೆ ಮಾಡಿಕೊಂಡು ಆ ಭಾವವನ್ನು ಬೆಳೆಸಿಕೊಂಡು ವಿದ್ಯಾರ್ಥಿಗಳು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಮಾಡಿಲ್ಲದ್ರೆ ಆ ಭಾವವನ್ನು ಖಂಡಿತವಾಗಿಯೂ ಬೆಳೆಸಿಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ, ಪ್ರಗತಿ ಶಿಕ್ಷಣ ಸಂಸ್ಥೆಯ ಈ ಸಂತೋಷದ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನ ಮಾಡಿದ್ದಕ್ಕಾಗಿ ಡಾಕ್ಟರ್ ಶ್ರೀಪತಿ ರಾವ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಒಳ್ಳೆಯದಾಗಲಿ. ಜೈ ಹಿಂದ್.